ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಆ್ಯಸ್ ಯೂಶ್ವಲ್ ಬೆಳಗ್ಗೆನೇ ಎದ್ಬಿಟ್ಟು ಬ್ರಷ್ ಮಾಡ್ಕೊಂಡು ಬಂದು ಫೇಸ್ ವಾಶ್ ಮಾಡ್ಕೊಂಡು ಒಂದು ಗ್ಲಾಸ್ ನೀರು ಕುಡಿತೀನಿ. ಸೊ ನೀರು ಕುಡಿತಾ ಹಾಗೆ ಒಂದು 10 ಮಿನಿಟ್ಸ್ ನನಗೋಸ್ಕರ ನಾನು ಟೈಮ್ ತಗೊಳ್ತೀನಿ ಫ್ರೆಂಡ್ಸ್. ಈಗ ಬೆಳಗ್ಗೆನೇ ಎದ್ದು ರಶ್ಶಾಗಿ ಬೇಗ ಫೇಸ್ ವಾಶ್ ಮಾಡ್ಕೊಂಬ, ಬ್ರಷ್ ಮಾಡು, ತಿಂಡಿ ಮಾಡು, ಈ ಥರ ನನಗೆ ಥರ ಫುಲ್ಲು ಏನಂತಾರೆ ಥರ ಫಾಸ್ಟಾಗಿ ತುಂಬ ಬ್ಯುಸಿಲಿ ಮಾಡೋದಕ್ಕೆ ಇಷ್ಟ ಆಗಲ್ಲ. ಸೊ ಆ ಥರ ಪೀಸಾಗಿ ಕುತ್ಕೊಳ್ತೀನಿ. ಒಂದು 10 ಮಿನಿಟ್ಸ್ ನನಗೋಸ್ಕರ ನಾನು ಟೈಮ್ ಕೊಟ್ಕೊಳ್ತೀನಿ. ಸೊ ನೆಕ್ಸ್ಟು ಈ ಥರ ಕುತ್ಕೊಂಡು ಅದಾದ ನಂತರ ಎದ್ದು ನನ್ನ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಇವತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಮಾವಿನ ಹಣ್ಣಿನ ಶೀಕರಣೆ ಮಾಡೋಣ ಅಂತ ಇದ್ದೀನಿ. ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಮಾವಿನ ಹಣ್ಣಿನ ಶೀಕರಣೆ ಮತ್ತು ದೋಸೆ ಏನು ತಿನ್ನಲೇಬೇಕು ಒಂದ್ಸರಿನಾದರೂ. ಸೊ ನಾನಂತೂ ಈಗ ದೋಸೆಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣಿನ ಶೀಕರಣೆ. ಸೊ ಮಾಡ್ತಾ ಇರ್ತೀನಿ. ಮಾವಿನ ಹಣ್ಣಿನ ಸೀಸನಲ್ಲಿ ತುಂಬ ಮಾಡಿಕೊಡ್ತೀನಿ ಮಕ್ಕಳಿಗೆ ದೋಸೆ, ಮಾವಿನ ಹಣ್ಣಿನ ಶೀಕರಣೆ. ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಮಾಡೋಣ ಮಕ್ಕಳಿಗೆ ಅಂತ ಹೇಳಿ ಕಿಚನ್ಗೆ ಬಂದೆ, ಬೇಸಿಕ್ ಎಲ್ಲ ಕೆಲಸ ಮುಗಿಸ್ಕೊಂಡು. ಸೊ ಇವಾಗ ಬ್ರೇಕ್ಫಾಸ್ಟು ಅದೇ ಹೇಳಿದ್ನಲ್ಲ, ದೋಸೆ ಮಾಡಬೇಕು, ದೋಸೆ ಹಾಕ್ಕೊಡ್ಬೇಕು. ಮಧ್ಯಾಹ್ನ ಲಂಚ್ಗೂ ದೋಸೆನ ಕಲಿಸ್ಬೇಕು ಇವತ್ತು. ಬಿಕಾಸ್ ದೋಸೆ ನೆನಾಕಿರೋದ್ರಿಂದ ಚಿಕನ್ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಮಧ್ಯಾಹ್ನ ಲಂಚಿಗೆ. ಸೊ ದಟ್ ಮಕ್ಕಳಿಗೆ ಇವತ್ತು ಬ್ರೇಕ್ಫಾಸ್ಟಿಗೂ ಅದೇ, ಮಧ್ಯಾಹ್ನ ಲಂಚ್ಗೂ ಅವ್ರಿಗೆ ದೋಸೆ ಕೊಟ್ಟು ಕಳಿಸೋಣ ಅಂತಲೇ ಇದ್ದೀನಿ. ದೋಸೆ ಮಾವಿನ ಹಣ್ಣಿನ ಶೀಕರಣೆ. ಸೊ ಇವಾಗ ಮಕ್ಕಳು ಎದ್ದೇಳೋ ಅಷ್ಟರೊಳಗಡೆ ಬೇಗ ಈ ಥರ ನಾನು ಕಸ ಎಲ್ಲ ಹೊಡ್ಕೊಂಡು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಳ್ಬಿಡ್ತೀನಿ. ಬೆಳಗ್ಗೆ ಬೇಸಿಕ್ ಕೆಲಸ ಏನಿರ್ತಾವಲ್ವ, ಸೊ ಎಲ್ಲ ಮುಗಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ನಿಮಗೆ ಸಜೆಸ್ಟ್ ಮಾಡೋದೇನಂತಂದರೆ, ನೀವು ಮ್ಯಾಂಗೋ ಈಗ ತಿಂತೀರಾ, ಇನ್ನೊಂದು ಹಾಫ್ ಆನ್ ಅವರ್ಗಿಂತ ಮುಂಚೆ ತಿಂತೀರಾ ಅಂತ ನಿಮ್ಗೆ ಗೊತ್ತಾಗುತ್ತಲ್ವ. ಸೊ ಏನು ಮಾಡಿ, ತಿನ್ನೋದಕ್ಕಿಂತ ಒಂದು ಹಾಫ್ ಆನ್ ಅವರ್ಗಿಂತ ಮೊದಲು ಉಪ್ಪು ನೀರು ಇರುತ್ತಲ್ವ, ಸೊ ಉಪ್ಪು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಮ್ಯಾಂಗೋನ ಅದ್ರಲ್ಲಿ ಹಾಕಿ ಬಿಟ್ಬಿಡಿ. ಸೊ ಏನೆಲ್ಲ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರಲ್ವ, ಸೊ ಇವಾಗಂತೂ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇವಾಗಂತೂ ಆರ್ಗ್ಯಾನಿಕ್ ಆಗಿ ನಮಗೆ ಮ್ಯಾಂಗೋ ಯಾವುದೇ ಒಂದು ಫ್ರೂಟ್ ಸಿಗೋದಿಲ್ಲ ಮಾರ್ಕೆಟಲ್ಲಿ. ಸೊ ಹಾಗಾಗಿ ಏನೇ ಕೆಮಿಕಲ್ ಇದ್ರೂ ಆ ಉಪ್ಪು ಹಾಕಿ ನೆನೆಸಿರೋದ್ರಿಂದ ಹೋಗುತ್ತೆ. ಸೊ ಆಮೇಲೆ ನೀವು ಆರಾಮಾಗಿ ನೆಕ್ಸ್ಟು ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ನನ್ನ ಒಂದು ಸಜೆಷನ್. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ಬೋದು. ರೀಸೆಂಟಾಗಿ ಮ್ಯಾಂಗೋ ಈ ಥರ ನೀಟಾಗಿ ವಾಶ್ ಮಾಡೇ ತಿಂದರೆ ಹೇಗೆ ತಿಂದರೆ ಐ ಡೋಂಟ್ ನೋ, ಬಟ್ ಮ್ಯಾಂಗೋ ತಿಂದ್ಬಿಟ್ಟೇನೆ ಹಾಸ್ಪಿಟಲೈಸ್ ಆಗಿರುವಂತಹದ್ದು ಈ ಥರ ನ್ಯೂಸಲ್ಲೆಲ್ಲ ಕೇಳಿಪಟ್ಟಿದ್ದೀವಿ ನಾವೆಲ್ಲ. ಸೊ ಹಾಗಾಗಿ ನನ್ನ ಒಂದು ಸಜೆಷನ್, ಪ್ಲೀಸ್ ದಯವಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡು ನೀವು ಮ್ಯಾಂಗೋನ ತಿನ್ನಿ ಅಂತ ನಾನೊಂದು ಸಜೆಸ್ಟ್ ಮಾಡ್ತೀನಿ. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ, ಮ್ಯಾಂಗೋ ಸೀಸನ್ ಅಂತಲ್ಲ, ಈ ಥರ ಮ್ಯಾಂಗೋ ತುಂಬ ಇಷ್ಟಪಡ್ತಾರೆ ಅನಿಸುತ್ತೆ. ನನಗನ್ಸ್ದಂಗೆ ಎಲ್ಲರೂ ತುಂಬ ಇಷ್ಟಪಟ್ಟೆ ತಿಂತಾರೆ. ತುಂಬ ರಸಭರಿತವಾದ ಒಂದು ಫ್ರೂಟ್ ಅಲ್ವಾ, ಸೊ ಎಲ್ಲರಿಗೂ ಫೇವ್ರೇಟ್ ಅಂತ ಅನಿಸುತ್ತೆ. ನನಗಂತೂ ಪರ್ಸ್ನಲಿ ನನಗೆ ಮ್ಯಾಂಗೋ ಅಂದರೆ ತುಂಬ ಫೇವ್ರೇಟ್ ಫ್ರೆಂಡ್ಸ್. ಮತ್ತು ಈ ವಿಂಟರ್ ಸೀಸನಲ್ಲಿ ಬರುತ್ತಲ್ಲ ಕಸ್ಟರ್ಡ್ ಆ್ಯಪಲ್ಲು, ಇದು ಸೀತಾಫಲ, ಸೊ ಆ ಒಂದು ಫ್ರೂಟು ನನಗೆ ತುಂಬ ಫೇವ್ರೇಟು. ಸೊ ನಾನು ಏನು ಗೊತ್ತಾ ಫ್ರೆಂಡ್, ಕಸ್ಟರ್ಡ್ ಆ್ಯಪಲ್ ಶೀತ ಇರುತ್ತಲ್ವ, ಸೊ ಆ ಟೈಮಲ್ಲಿ ವಿಂಟರಲ್ಲಿ ಸ್ವಲ್ಪ ಶೀತ ಇದ್ದರೂ ಇರಲಿ ಬಿಡು ಅಂತ ತಿಂತೀನಿ. ನನಗೆ ಅಷ್ಟು ಫೇವ್ರೇಟು ಕಸ್ಟರ್ಡ್ ಆ್ಯಪಲ್ ಅಂತ ಅಂದರೆ. ಸೊ ನಿಮಗೆಲ್ಲ ಯಾವ ಫ್ರೂಟ್ ಇಷ್ಟ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿ ಮಕ್ಕಳಿಗೆ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ಬಿಡೋಣ, ತಿಂಡಿ ತಿನ್ಕೊಳ್ತಾರೆ ಅಂತ ಹೇಳಿ ಹಾಕ್ತಾ ಇದ್ದೀನಿ. ದೋಸೆ ಹಾಕ್ಬಿಟ್ಟು 1-2 ಸ್ಪೂನ್ ತುಪ್ಪ ಹಾಕಿನೇ ನಾನು ದೋಸೆ ಮಾಡೋದು ಮಕ್ಕಳಿಗೆ. ಸೊ ನಾನು ಮತ್ತೆ ಕ್ಯಾಸ್ಟ್ ಐರನ್ ತವನೇ ಯೂಸ್ ಮಾಡೋದು. ಸೊ ನೀವು ಅಷ್ಟೇ ಆದಷ್ಟು ನಾನ್ ಸ್ಟಿಕ್ ಹಂಚೆಲ್ಲ ಯೂಸ್ ಮಾಡಬೇಡ್ರಿ. ಈ ಥರ ಕ್ಯಾಸ್ಟ್ ಐರನ್ ಯೂಸ್ ಮಾಡಿ. ನಿಮಗೆ ಐರನ್ ಕಂಟೆಂಟು ಸಹ ನಿಮ್ಮ ಬಾಡಿಗೆ ಸಿಗುತ್ತೆ ಮತ್ತು ತುಂಬಾ ಬೆನಿಫಿಟ್ಸ್ ಇದೆ ಕ್ಯಾಸ್ಟ್ ಐರನ್ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಥರ ನಾನ್ ಸ್ಟಿಕ್ ಅಂತೂ ಯೂಸ್ ಮಾಡಲೇಬೇಡ್ರಿ, ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇರ್ತಾರಲ್ವ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಯೂಸ್ ಮಾಡ್ತಾ ಇದ್ದೀನಲ್ವ ಕ್ಯಾಸ್ಟ್ ಐರನ್ ಹಂಚು, ಸೊ ತುಂಬಾ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ದೋಸೆ. ನೀವೇನು ಗೊತ್ತಾ, ಅವಾಗಿನ ನಾವು ಚಿಕ್ಕವರಿದ್ದಾಗೆಲ್ಲ ದೋಸೆ ಒಂಥರ
ಸ್ಪಾಂಜಾಗಿ ಚೆನ್ನಾಗಿ ಮಾಡ್ತಾ ಇದ್ರು ನೋಡಿ. ಆ ಟೇಸ್ಟು ಸಹ ನಾವು ಆ ಟೇಸ್ಟಲ್ಲೂ ಮಾಡ್ಕೊಬೋದು ದೋಸೆ. ಮತ್ತು ಈಗ ಮಸಾಲೆ ದೋಸೆನೂ ಮಾಡ್ಕೊಬೋದು, ಸೆಟ್ ದೋಸೆನೂ ಮಾಡ್ಕೊಬೋದು. ಅದೇ ಈ ಕ್ಯಾಸ್ಟ್ ಐರನ್ ಅಲ್ಲ ಸಾರಿ, ಇದು ನಾನ್ ಸ್ಟಿಕ್ ಹಂಚಿರುತ್ತಲ್ವ, ಸೊ ಅದರಲ್ಲಿ ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ವಿ ನೋಡಿ ದೋಸೆ, ಒಂಥರ ಸ್ಮೂತಾಗಿ ಆ ಟೇಸ್ಟ್ ಕೊಡ್ತಾ ಇತ್ತಲ್ವ. ಸೊ ಆ ಟೇಸ್ಟು ನಮಗೆ ನಾನ್ ಸ್ಟಿಕ್ ಹಂಚಲ್ಲಿ ಸಿಗೋದಿಲ್ಲ. ಈ ಕ್ಯಾಸ್ಟ್ ಐರನ್ ಯೂಸ್ ಮಾಡಿ ನೋಡಿ, ನಿಜವಾಗ್ಲೂ ನಾವು ಮಸಾಲೆ ದೋಸೆನೂ ತಿನ್ಬೋದು. ನಾವು ಚಿಕ್ಕವರಿದ್ದಾಗ ದೋಸೆ ಒಂಥರ ಸ್ಪಾಂಜಾಗಿ, ಅದು ಟೇಸ್ಟ್ ಹೇಳಕ್ ಬರ್ತಾಯಿಲ್ಲ ಫ್ರೆಂಡ್ಸ್, ಆವಾಗ ತಿಂತಾ ಇದ್ವಿ ನೋಡಿ. ಸೊ ಆ ಥರನೂ ಸಹ ನಾವು ದೋಸೆ ಮಾಡ್ಕೊಂಡು ತಿನ್ಬೋದು. ಸೀಸ್ನಿಂಗ್ ಮಾಡೋದೊಂದು ಸ್ವಲ್ಪ ಕಷ್ಟ ಅನ್ಸೋದು, ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬ ಸೂಪರಾಗಿ ಬರುತ್ತೆ ದೋಸೆ. ಸೀಸನಿಂಗ್ ಹೇಗೆ ಮಾಡೋದು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಚೆನ್ನಾಗಿರುತ್ತೆ, ಯೂಸ್ ಮಾಡಿ ನೋಡಿ ಈ ಥರ ಕ್ಯಾಸ್ಟ್ ಐರನ್ ಹಂಚು. ಸೊ ಮಕ್ಕಳು ರೆಡಿಯಾಗಿ ಫೈನಲಿ ಸ್ಕೂಲ್ಗೆ ಬಾಯ್ ಮಾಡಿ ಹೋಗ್ತಾ ಇದ್ದಾರೆ ನೋಡಿ. ಸೊ ಫ್ರೆಂಡ್ಸ್, ಇಲ್ಲಿ ಚಿಕನ್ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಜೊತೆನೂ ರೆಸಿಪಿ ಶೇರ್ ಮಾಡ್ತೀನಿ. ಸೊ ನೋಡಿ ಹೇಗೆ ಮಾಡೋದು ಅಂತ ಹೇಳಿ. ಒಂದು 5 ಅಷ್ಟು ಏಲಕ್ಕಿ, ಒಂದು ಟೀ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, ಒಂದು 8 ಲವಂಗ, 1 ಇಂಚಷ್ಟು ಚಕ್ಕೆ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಒಂದು 2 ಈರುಳ್ಳಿ, 1 ಇಂಚಷ್ಟು ಶುಂಠಿ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಇದು ಕೊಬ್ಬರಿ 1 ಬಟ್ಲಷ್ಟು, ಮತ್ತು ಪುದೀನ ಸೊಪ್ಪು ಒಂದಿಷ್ಟು, ಬೆಳ್ಳುಳ್ಳಿ ಒಂದು 6 ತೊಗೊಂಡಿದ್ದೀನಿ. ಇಷ್ಟು ನಾವು ಮಿಕ್ಸಿಲಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದಿಷ್ಟು ಈರುಳ್ಳಿ, 2 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಮುಷ್ಟಿಯಷ್ಟು, ಪುದೀನ ಸೊಪ್ಪು ಒಂದು ಅರ್ಧ ಮುಷ್ಟಿಯಷ್ಟು, ಅದಿಷ್ಟು ಒಗ್ಗರಣೆಗೆ. ಸೊ ನಾನು ಇಲ್ಲಿ ಏನೆಲ್ಲ ತೋರಿಸ್ದೆ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ ಎಲ್ಲ, ಕೊಬ್ಬರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ. ಸೊ ಇದಿಷ್ಟು ನಾವು ಮಿಕ್ಸಿಲಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಎಳೆದು ಕೊತ್ತಂಬರಿ ಸೊಪ್ಪಿಂದ ಈ ಥರ ಕಡ್ಡಿ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಎಸೆಯಕ್ಕೆ ಹೋಗ್ಬೇಡಿ. ಅದನ್ನು ಸಹ ಮಿಕ್ಸಿಲಿ ಪೇಸ್ಟ್ ಮಾಡಿ, ಒಂದು ಫೈನ್ ಪೇಸ್ಟ್ ಮಾಡಿ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿ ಬರುತ್ತೆ, ಅದೇನೇ ರುಚಿ ಕೊಡೋದು. ಸೊ ಇವಾಗ ಇದು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿ ನಾನು ಚಿಕನ್ 1.5 kg ಅಷ್ಟು ತೊಗೊಂಡಿದ್ದೀನಿ. ಅಷ್ಟಕ್ಕೆ ಸಾಂಬಾರು ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸ್ಲೈಸಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಬಿಟ್ಟು, ನೆಕ್ಸ್ಟ್ ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಬ್ರೌನಿಷ್ ಕಲರ್ಗೆ ಟರ್ನರ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ, ಚಿಕನ್ ಎಲ್ಲ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ನೋಡ್ತಾ ಇರ್ಬೋದು ನೀವು ಚಿಕನ್ನು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಚಿಕನ್ದು. ಸೊ ಇವಾಗ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ, ಮತ್ತು ಅರಿಶಿನದ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಫೈನ್ ಮಿಕ್ಸ್ ಕೊಟ್ಬಿಟ್ಟು ನೆಕ್ಸ್ಟು ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಡಿ. ಮತ್ತು ಇನ್ನೂ ಒಂದು ಸ್ವಲ್ಪ ಅದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ. ಸೊ ಅದಾದ ನಂತರ ಚಿಲ್ಲಿ ಪೌಡರ್, ನಿಮಗೆ ಎಷ್ಟು ಸ್ಪೈಸಿ ಬೇಕು, ನಿಮ್ಮ ಮನೇಲಿ ಯಾವ ಥರ ಖಾರ ತಿಂತಾರೆ ನೋಡ್ಕೊಂಡು ನೀವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಮತ್ತು ನಾನು ಇದು ಧನಿಯಾ ಪುಡಿ ಹಾಕಿದ್ದೀನಿ, ಒಂದು 2 ಟೀ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಚಿಲ್ಲಿ ಪೌಡ್ರ್ ಒಂದು 3 ಟೀ ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಿದ್ದೀನಿ ನಾನು. ನಮ್ಮ ಮನೇಲಿ ಒಂದು ಸ್ವಲ್ಪ ಸ್ಪೈಸಿ ಇಷ್ಟಪಡ್ತಾರೆ ಈ ಥರ ನಾನ್ ವೆಜ್ ಎಲ್ಲ. ಸೊ ಫ್ರೆಂಡ್ಸ್, ನಾನಿಲ್ಲಿ ಆವಾಗಲೇ ಏನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ, ಅಷ್ಟು ಮಸಾಲೆನೇ ಹಾಕ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಫಸ್ಟ್ ಹಾಕ್ಬಿಡ್ತೀನಿ. ಅದು ಪುದೀನ ಸೊಪ್ಪು ಎಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತೇಳಿ ನಾನು ಆವಾಗಲೇ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟೆ. ಮಿಕ್ಸಿ ಮಾಡೋದು ಬೇಕಾದರೆ ನಿಮಗೆ ತೋರಿಸ್ಬೇಕಾದ್ರೆ ಸೊ ನೀವು ಸಪ್ರೇಟ್ ಮಾಡಿ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ಅದಾಗಿ ಸ್ವಲ್ಪ ಫ್ರೈ ಮಾಡಿ ಒಂದು 2 ಮಿನಿಟ್ಸ್ ಆದ ನಂತರ ಕೊಬ್ಬರಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ ಎಲ್ಲ ಹಾಕಿದ್ವಿ ನೋಡಿ. ಸೊ ಅದನ್ನು ಹಾಕಿ ಚೆನ್ನಾಗಿ ನಿಮಗೆ ನೀರು ಯಾವ ಕನ್ಸಿಸ್ಟೆನ್ಸಿಗೆ ಸಾಂಬಾರು ಬೇಕು, ತಿಕ್ಕಾಗಿ ಬೇಕೋ ತುಂಬ ತಿನ್ನಾಗಿ ಬೇಕೋ ನೋಡಿ ಹಾಕ್ಕೊಳ್ಳಿ. ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಿಗೆ ಫೈನಲ್ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಸಾಂಬಾರಿಗೆ ಇಡಿ. ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿಲಿ ನಾನು ಸಾಂಬಾರಿಗೆ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ಸಾಂಬಾರು ಫೈನಲಿ ಎಲ್ಲ ಇಟ್ಟೆ, ಒಳ್ಳೆ ಕನ್ಸಿಸ್ಟೆನ್ಸಿಲಿ ರೆಡಿ ಆಗುತ್ತೆ ಸಾಂಬಾರು. ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಸೊ ಸಾಂಬಾರು ರೆಡಿ ಆಯಿತು. ಸೊ ಇವಾಗ ಊಟಕ್ಕೆ ಕೊಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಇವಾಗ ಚಿಕನ್ ಸಾಂಬಾರು ರೆಡಿಯಾಗಿದೆ.
ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಚಿಕನ್ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡೆ. ಸೊ ಇವಾಗ ಚಿಕನ್ ಸಾಂಬಾರು ರೆಡಿ ಇದೆ ಫ್ರೆಂಡ್ಸ್. ನಾನು ಚಿಕನ್ ಸಾಂಬಾರು ಮಾಡಿದಾಗ ಆಲ್ಮೋಸ್ಟ್ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡ್ತಾ ಇರ್ತೀನಿ. ನನಗಿಷ್ಟ, ನನಗಂತಲ್ಲ, ನಮ್ಮ ಮನೆಯವ್ರಿಗೂ, ನನಗೂ, ಮಕ್ಕಳಿಗೆ ಎಲ್ಲರಿಗೂ ಈ ಥರ ಚಿಕನ್ ಸಾಂಬಾರಲ್ಲಿ ದೋಸೆ ಮತ್ತು ಇಡ್ಲಿ ಎಲ್ಲ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾಗಿ ದೋಸೆ ಮಾಡ್ಕೊಂಡು ಇವಾಗ ಬಿಸಿ ಬಿಸಿ ದೋಸೆ ಮಾಡ್ಕೊಂಡು, ಚಿಕನ್ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ, ಇವಾಗ ಊಟ ಮಾಡಬೇಕು. ಸೊ ಫ್ರೆಂಡ್ಸ್, ನನ್ನ ಮಧ್ಯಾಹ್ನದ ಒಂದು ಊಟಕ್ಕೆ ದೋಸೆ, ಚಿಕನ್ ಸಾಂಬಾರ್, ಕುಕುಂಬರ್, ಆನಿಯನ್ ಇಷ್ಟು ನನ್ನ ಒಂದು ಮಧ್ಯಾಹ್ನದ ಲಂಚ್ ಆಗಿತ್ತು. ತುಂಬ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್ ಸಾಂಬಾರು. ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬಂದಿದ್ದರೆ ಡೆಫಿನೆಟ್ಲಿ ಚೆನ್ನಾಗಿ ಬಂದೇ ಬರುತ್ತೆ. ಸೊ ಮಾಡಿದರೆ ನಾನು ಮಾಡಿರೋ ರೆಸಿಪಿ ಕಮೆಂಟ್ ಮಾಡಿ, ಚೆನ್ನಾಗಿ ಮಾಡಿದ್ದೆ, ಬಂದಿತ್ತು ಚೆನ್ನಾಗಿ ಅಂತ ಹೇಳಿ ನನಗೂ ಕಮೆಂಟ್ ಓದಿ ಖುಷಿಯಾಗುತ್ತೆ. ಸೊ ನಮ್ಮ ಮನೆಯವರು ಬಂದರು. ಸೊ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಮಾತಾಡ್ತಾ ಅದು ಇದು ಇರುತ್ತಲ್ವ, ಸೊ ಮಾತಾಡ್ತಾ ಒಂದೊಳ್ಳೆ ಲಂಚು ಮುಗಿಸ್ಕೊಂಡ್ವಿ ಇಬ್ಬರು. ಸೊ ಫ್ರೆಂಡ್ಸ್, ನಂತರ ಯಾರೆಲ್ಲ ಚಿಕನ್ ಸಾಂಬಾರಿಗೆ, ದೋಸೆ, ಇಡ್ಲಿ ಎಲ್ಲ ಇಷ್ಟಪಟ್ಟು ಊಟ ಮಾಡ್ತೀರಾ, ಚಿಕನ್ ಸಾಂಬಾರಿಗೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಸೊ ಇಲ್ಲಿ ಮಕ್ಕಳಿಗೆ ಬಿಸಿ ಬಿಸಿ ದೋಸೆ ಹಾಕಿ ಮಧ್ಯಾಹ್ನ ಊಟಕ್ಕೆ ಅವ್ರಿಗೆ ದೋಸೆ, ಮಾವಿನ ಶೀಕರಣೆ ಮತ್ತು ಇದು ನೇರಳೆ ಹಣ್ಣಿತ್ತು. ಸೊ ಇಷ್ಟನ್ನು ಅವ್ರಿಗೆ ಕೊಟ್ಟು ಕಳಿಸ್ದೆ. ಸೊ ಫ್ರೆಂಡ್ಸ್, ಒಂದು ಒಳ್ಳೆ ಊಟ ಮುಗಿಸ್ಕೊಂಡ್ವಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಈ ಥರ ನಾನ್ ವೆಜ್ ಏನಾದರೂ ತಿಂದಾಗ ಏನಾದರೂ ಸ್ವೀಟ್ ತಿನ್ನಬೇಕು ಆ ಥರ ಅನಿಸುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಮನೇಲಿ ಮ್ಯಾಂಗೋ ಫ್ರೂಟ್ ಇತ್ತು. ಸೊ ಮ್ಯಾಂಗೋ ನನ್ನ ಫೇವ್ರೇಟು, ತುಂಬ ಸ್ವೀಟ್ ಇತ್ತು ಫ್ರೆಂಡ್ಸ್. ಜಸ್ಟ್ ಐ ಲವ್ಡ್ ಇಟ್ ಮ್ಯಾಂಗೋ. ಸೊ ಒಳ್ಳೆ ಊಟ ಮುಗಿಸ್ಕೊಂಡು ಈ ಥರ ಮ್ಯಾಂಗೋ ಕಟ್ ಮಾಡ್ಕೊಂಡು ನಮ್ಮ ಮನೆಯವ್ರಿಗೂ ಒಂದು ಮ್ಯಾಂಗೋ ಕಟ್ ಮಾಡಿಕೊಟ್ಟೆ. ಸೊ ಅವರು ತಿಂದರು. ಸೊ ನಾನು ಇವಾಗ ತಿಂತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮ್ಯಾಂಗೋ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಒಂದು ಹಾಫ್ ಆನ್ ಅವರ್ ಆದರೂ. ಜಸ್ಟ್ ನಾನು ಮಲಗಿಲ್ಲ ಅಂದರೂ ಒಂದು ಈ ಥರ ಮೊಬೈಲ್ ಸ್ಕ್ರಾಲ್ ಮಾಡ್ತೀನಿ, ಇಲ್ಲಾಂದರೆ ಹಾಗೆ ಮಲ್ಕೊಂಬಿಡ್ತೀನಿ. ಸೊ ಸಂಜೆ ಆಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಆಲ್ರೆಡಿ 4:30. ಸೊ ಮಕ್ಕಳು ಬಂದರು ಸ್ಕೂಲಿಂದ. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಮಕ್ಕಳಿಗೆ ಸ್ಕೂಲಿಂದ ಇವಾಗ ಕರ್ಕೊಂಬರ್ಬೇಕು ಅನ್ನೋ ಟೈಮಿಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಯಾವಾಗಲೂ ಅಷ್ಟೇ, ಇಷ್ಟೊತ್ತಿರಲಿಲ್ಲ. ಜಸ್ಟ್ ಈಗ ಮಕ್ಕಳು ನಾವು ಕರ್ಕೊಂಬರ್ಬೇಕು ಅಂದಾಗ ಮಳೆ ಬಂತು. ಸೊ ಒಂದು 10 ಮಿನಿಟ್ಸ್ ವೇರಿಯೇಷನ್ ಆಯಿತು. ಎಲ್ಲ ಪೇರೆಂಟ್ಸು ಅವಾಗ ಬರ್ತಾ ಇದ್ರು ಅಂತ ಅಂದರು ನಮ್ಮ ಮನೆಯವರು. ಮಕ್ಕಳು ಬಂದರು ಸ್ಕೂಲಿಂದ, ಹೋಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬರ್ರಿ, ಸ್ನ್ಯಾಕ್ಸ್ ತಿಂದು ನೆಕ್ಸ್ಟ್ ಡ್ಯಾನ್ಸ್ ಕ್ಲಾಸಿಗೆ ರೆಡಿ ಆಗೋಂತ್ರಿ ಅಂತ ಹೇಳಿದೆ. ಸೊ ಅವರು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದರು. ಒಂದು ಬನಾನ ಕೊಟ್ಟೆ. ಸೊ ಮನೇಲಿ ಬನಾನ ಇತ್ತು, ಸೊ ಅದನ್ನೇ ಕೊಟ್ಟೆ, ತಿಂದ್ಕೊಂಡ್ರು. ನಮ್ಮ ದೀಕ್ಷು ಏನು ಗೊತ್ತಾ, ಒಂದು ಚುಕ್ಕಿ ಏನೋ ಅಲ್ಲಿ ಬ್ಲ್ಯಾಕ್ ಇರೋಗಿಲ್ಲ, ಮಮ್ಮಿ ಇದೇನೋ ಇದೆ ಅಂತ ಹೇಳಿ ತೋರಿಸ್ತಾ. ಸೊ ಹೌದಾ ಅಂತೇಳಿ ನಾನು ಇಸ್ಕೊಂಡು ನಂದು ಅವನಿಗೆ ಕೊಟ್ಟೆ. ಸೊ ಈ ಥರ ಒಂದು ಚುಕ್ಕಿ ಏನೂ ಇರೋಂಗಿಲ್ಲ, ಒಂಥರ ಕ್ಲೀನ್ ಅವನು ಆ ಥರ. ಫೈನಲಿ ಡ್ಯಾನ್ಸ್ ಕ್ಲಾಸಿಗೆ ಬಂದ್ವಿ ಫ್ರೆಂಡ್ಸ್. ಬಂದು ಇಲ್ಲಿ ಮಕ್ಕಳಿಗೆ ಬಿಟ್ಟು ನಾನು ವಾಕಿಂಗ್ ಬಂದುಬಿಡ್ತೀನಿ. ಒಂದು ಹಾಫ್ ಆನ್ ಅವರ್ ಇಲ್ಲ ಒಂದು 45 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ವಾಕ್ ಮಾಡಿ ಹೋಗ್ತೀವಿ. ಸೊ ಅಷ್ಟರಲ್ಲಿ ಮಕ್ಕಳು ಡ್ಯಾನ್ಸ್ ಕ್ಲಾಸು ಮುಗ್ದಿರುತ್ತೆ, ಇಲ್ಲ ಒಂದು 10 ಮಿನಿಟ್ಸ್ ಇತ್ತು ಇನ್ನು ಡ್ಯಾನ್ಸ್ ಕ್ಲಾಸ್ ಮುಗ್ದಿರಲಿಲ್ಲ. ಸೊ ಹೋಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳು. ಸೊ ನೋಡ್ಕೊಂಡು ಪಿಕ್ ಮಾಡ್ಕೊಂಬರೋಣ ಅಂತ ಹೇಳಿ ಮತ್ತೆ ವಾಕಿಂಗ್ ಮುಗಿಸ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋದ್ವಿ. ಸೊ ಇಲ್ಲಿ ಡ್ಯಾನ್ಸ್ ಕ್ಲಾಸಿಂದ ಬಂದುಬಿಟ್ಟು ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ಮತ್ತೆ ಮಕ್ಕಳನ್ನ ಫೀಲ್ಡಿಗೆ ಕರ್ಕೊಂಡು ಹೋಗಲಿಲ್ಲ, ಯಾವಾಗಲೂ ಆಟಾಡ್ಸ್ಕೊಂಡು ಬರ್ತಾಯಿದ್ವಿ. ಸೊ ಇವಾಗ ಮಳೆ ಬರುತ್ತೆ, ಹಾಗಾಗಿ ಕರ್ಕೊಂಡು ಹೋಗಲಿಲ್ಲ. ಸೊ ಡೈರೆಕ್ಟು ಮನೆಗೆ ಬಂದುಬಿಟ್ವಿ ಡ್ಯಾನ್ಸ್ ಕ್ಲಾಸಿಂದ. ಸೊ ಇಲ್ಲಿ ಮಕ್ಕಳಿಗೆ ಡೈಲಿ ಆ್ಯಸ್ ಯೂಶ್ವಲ್ ಓದ್ಕೊಡ್ತೀನಿ. ಸೊ ಹಾಗೆ ಏನೆಲ್ಲ ಹೋಮ್ವರ್ಕ್ಸ್ ಕೊಟ್ಟಿದ್ದಾರೆ ಏನು ಅಂತ ಹೇಳಿ ಎಲ್ಲ ಚೆಕ್ ಮಾಡಿ ಅವ್ರಿಗೆ ಓದ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮಕ್ಕಳಿಗೆಲ್ಲ ಓದ್ಕೊಟ್ಟಾಯಿತು. ಸೊ ಇವಾಗ ಮುದ್ದೆ ಮಾಡೋಣ ಊಟ ಮಾಡೋದಕ್ಕೆ ಅಂತ ಹೇಳಿ ಬಂದೆ. ಮಕ್ಕಳಿಗೆ ಮುದ್ದೆ ಊಟ ಮಾಡಿ ಅಂತ ಅಂದರೆ, ಇಲ್ಲ ಮಮ್ಮಿ ಮುದ್ದೆ ಬೇಡ, ದೋಸೆ ಇದೆಯಲ್ಲ, ಚಿಕನ್ ಸಾಂಬಾರಿಗೆ ದೋಸೆನೇ ಇಷ್ಟ ಅಂದರು. ಸೊ ಮಧ್ಯಾಹ್ನ ಅವ್ರಿಗೆ ದೋಸೆ, ಮಾವಿನ ಶೀಕರಣೆ ಕೊಟ್ಟು ಕಳಿಸಿದ್ದೆ ಸ್ಕೂಲ್ಗೆ ಲಂಚ್ಗೆ.
ಸೊ ಹಾಗಾಗಿ ಓಕೆ ಚಿಕನ್ ಸಾಂಬಾರು ಮಾಡಿದ್ದೀನಲ್ವ, ಸೊ ಆಯಿತು ದೋಸೆ ತಿನ್ಕೊಳ್ಳಿ. ನಾನು ಮತ್ತು ನಮ್ಮ ಮನೆಯವರು ಮಧ್ಯಾಹ್ನ ದೋಸೆಗೆ ಚಿಕನ್ ಸಾಂಬಾರು ತಿಂದಿದ್ವಿ. ಸೊ ಮಕ್ಕಳಿಗೂ ಇಷ್ಟ ಇದರ ಚಿಕನ್ ಸಾಂಬಾರಲ್ಲಿ ಊಟ ಮಾಡೋದಕ್ಕೆ. ಸೊ ಓಕೆ ಅಂತ ಹೇಳಿ ಅವ್ರಿಗೆ ದೋಸೆನೇ ಹಾಕಿ ಕೊಟ್ಟೆ ಊಟಕ್ಕೆ. ಸೊ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವರು ಆಚೆ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ನಾನು ಅವರು ಊಟ ಮಾಡ್ಕೊಳ್ತೀವಿ. ಇಲ್ಲಿ ಮಕ್ಕಳಿಗೆ ಊಟ ಹಾಕ್ಕೊಟ್ಟೆ. ಮಮ್ಮಿ ಚೆನ್ನಾಗಿದೆ ಮಮ್ಮಿ ಅಂತೇಳಿ ಅವರು ಊಟ ಎಲ್ಲ ಮಾಡಿಕೊಂಡ್ರು.